ಈಗಾಗಲೇ ಮುಂದಿನ ತಿಂಗಳು 2 ವರ್ಷಕ್ಕೆ ಈ ಸರ್ಕಾರದ ಅವಧಿಯನ್ನು ಪೂರೈಸ್ತಾ ಇದ್ದಾರೆ. ಈ ಸರ್ಕಾರ ಬಹುಶಃ ಕನ್ನಡ ನಾಡಿನಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರ, ಈ ರೀತಿಯ ಒಂದು ಜನತೆಯ ಬಗ್ಗೆ ಅತ್ಯಂತ ನೋವಿಗೆ ತುಡ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಒಂದು ಸಂದೇಶ ಈ ವೇದಿಕೆಯಿಂದ ಕನ್ನಡ ನಾಡಿನ ನನ್ನ ತಂದೆ ತಾಯಂದಿರಿಗೆ, ಯುವಕ ಮಿತ್ರರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ನಿಂತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ 16 ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪಕ್ಷವನ್ನು ಸಂಪೂರ್ಣ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕೆಲವು ಸಂಘಗಳ ಒಂದು ಅಭಿಪ್ರಾಯಗಳನ್ನೇನು ವ್ಯಕ್ತಪಡಿಸ್ತಾ ಇದ್ದರು. ಕನ್ನಡ ನಾಡಿನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ರೀತಿಯ ಆಡಳಿತವನ್ನು ಕೊನೆಗಾಣಿಸ್ಲಿಕ್ಕೆ ನಾವೆಲ್ಲ ಇನ್ನೂ ಒಗ್ಗಟ್ಟಿನಿಂದ ಮುಂದಿನ ಹೋರಾಟಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ನಮ್ಮ ಶಾಸಕ ಮಿತ್ರರು ಎಲ್ಲರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರು, ಪಕ್ಷದ ಮುಖಂಡರುಗಳು, ಮುಂಭಾಗದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಲ್ಲಿ ಸೇರಿದ್ದೀರಿ. ಇವತ್ತು ಬೆಲೆ ಏರಿಕೆ ಒಂದೇ ಅಲ್ಲ ಈ ರಾಜ್ಯದಲ್ಲಿ. ಇವತ್ತು ಯಾವ ರೀತಿಯಲ್ಲಿ ಬೆಂಗಳೂರು ನಗರ, ಯಾವ ಕೆಂಪೇಗೌಡರ ಒಂದು ದೂರದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಈ ನಗರ ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಇವತ್ತು ಈ ನಗರವನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ದೇವರೇ ದರೆಗಿಳಿದು ಬಂದರೂ ಸಾಧ್ಯ ಇಲ್ಲ, ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಮಗೆ ಅಧಿಕಾರ ಯಾತೆ ಕೊಟ್ಟರು ಈ ನಾಡಿನ ಜನತೆ? ಇವತ್ತು ಬೆಲೆ ಏರಿಕೆದು ಒಂದು ಭಾಗ, ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ಸರ್ಕಾರ ಬರಬೇಕಾದರೆ 5 ಗ್ಯಾರಂಟಿಗಳನ್ನು ಈ ನಾಡಿನ ಜನತೆಗೆ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ನುಡಿದಂತೆ ನಡೀಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು? ಕಳೆದ 2 ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು, ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ BJPಯವರು ರಾಜ್ಯದಾದ್ಯಂತ ಪಾದಯಾತ್ರೆ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು, ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರನ್ನು ಈಗ ಅವರು ಸಹ ಹೇಳ್ತಾರೆ ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಅಲ್ಲಿದು ಒಂದು ಭಾಗ ಇರಲಿ, ಯಾಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ, ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಆ ಕಂಪನಿಗಳು ಆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ, ಅದಕ್ಕೆ ಅಬಕಾರಿ ಸುಂಕವನ್ನು. ಸಿಲಿಂಡರ್ ಮೇಲೆ ಹೌದು, ಇವತ್ತಿನ ಟ್ರಂಪ್ ಅವರು ಅಮೇರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ, ಅವರ ಕೆಲವು ನೀತಿಗಳಿಂದ ಏನೇನು ಆಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಕಾಂಗ್ರೆಸ್ನ ಮಹಾನಾಯಕರು ಅವರು ಪ್ರತಿಭಟನೆ ಮಾಡ್ತೇವೆ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ ಅವರೇ ಹೊರಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ನ ಮಹಾನುಭಾವರುಗಳಿಗೆ ಕೇಳ್ತೀನಿ ನಾನು, ಯಾವ್ಯಾವುದ್ರ ಮೇಲೆ ಏರಿಕೆ ಮಾಡಿದ್ದಾರೆ? ಬಹುಶಃ ನಮ್ಮ ನಾಯಕರುಗಳು, ಶಾಸಕ ಮಿತ್ರರು ಮಾತನಾಡಬೇಕಾದರೆ ಅದೆಲ್ಲವನ್ನು ಕೇಳಿರ್ಬೋದು. ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ.
ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆಯನ್ನು ವಿಧಿಸಿದ್ದಾರೆ. ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು. ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ, ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ. ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ. ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೇಡ್ತೇನೆ, ಈ 2,000 ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ. ಚುನಾವಣೆಗಳು ಘೋಷಣೆ ಆದಾಗ, ಉಪಚುನಾವಣೆಗಳು ಘೋಷಣೆ ಆದಾಗ ಕೊಟ್ಟರು 3 ತಾಲೂಕಿನಲ್ಲಿ. ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಸಹ ಅದು ನಡೀತಾ ಇಲ್ಲ. ಇವತ್ತು ಹೇಳಿದ್ದಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ. ವಿದ್ಯುತ್ ಶಕ್ತಿಯ ಬೆಲೆಯನ್ನು ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ. ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಅಂದರು, ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನು ಯಾವ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ. ರೈತರ ಪಂಪ್ ಸೆಟ್ಗಳಿಗೆ ಇವತ್ತೇನಾದರೂ TC ಹಾಕಬೇಕು ಅಂದರೆ ಇವತ್ತು 2-2.5 ಲಕ್ಷ ರೂಪಾಯಿ ಇವತ್ತು ಹಣ ಖರ್ಚು ಮಾಡಬೇಕು. ಇವತ್ತು ಯಾವುದಾದ್ರೂ ಕಚೇರಿನಲ್ಲಿ ಹೋಗಿ ನಿಮ್ಮ ಕುಟುಂಬದ ಆಸ್ತಿಯನ್ನು ನೋಂದಣಿ ಮಾಡಿಸ್ಕೋಬೇಕು ಅಂದರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂಥ ಒಂದು ಭ್ರಷ್ಟಾಚಾರ ನಡೀತಿದೆ. ಅಧಿಕಾರಿಗಳು ಹೇಳ್ತಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ನಾವು ಇವತ್ತು ಈ ಜಾಗಕ್ಕೆ ಬಂದಿರತಕ್ಕಂಥ ದುಡ್ಡು ಕೊಟ್ಟು ಬಂದಿದ್ದೇವೆ, ಅದಕ್ಕೋಸ್ಕರ ನಮ್ಮ ಕೊಟ್ಟಂಥ ದುಡ್ಡನ್ನು ವಾಪಸ್ ಪಡಿಬೇಕಲ್ಲ, ಅದರಿಂದ ಏನು ನೀವು ಕೊಡಲೇಬೇಕು, ಕೊಡದೇ ಇದ್ರೆ ಮಾಡಲ್ಲ ಅಂತ. ಈ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಏಕೆಂದರೆ ಇಲ್ಲಿ ಇರ್ತಕ್ಕಂಥವರು 100ಕ್ಕೆ 60 ಭಾಗ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದೀರಿ. ಇವತ್ತು ಬೆಂಗಳೂರು ನಗರ ಕೆಂಪೇಗೌಡರು ಯಾವ ದೃಷ್ಟಿಯಿಂದ ಕಟ್ಟಿದ್ರು, ಈ ನಗರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ. ನನ್ನ ತಾಯಂದಿರು, ಇವತ್ತು ನಮ್ಮ ಕಾರ್ಯಕರ್ತರುಗಳು ಕೆಲವರು ಇದ್ದೀರಿ. ಇವತ್ತು ನೀವೆಲ್ಲ ಪ್ರತಿ ಮನೆಗೆ ಹೋಗಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನನ್ನ ಮೇಲೂ ಒಂದು ಆಪಾದನೆ ಮಾಡ್ಕೊಂಡು 12-13 ವರ್ಷಗಳಿಂದ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಮಿತ್ರ ಪಕ್ಷ ಇದೆ. ಆ ಪಕ್ಷದವು ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ 1-2 ಕೇಸನ್ನು ಇನ್ನೂ ಜೀವಂತ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಇವತ್ತು ಈ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ, 2 ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಮೈತ್ರಿ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದಾಗ ಈ ನಾಡಿಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಈ ನಾಡಿನಲ್ಲಿ ಹಲವಾರು ಜನಪರವಾದಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ನಾನು ಅನುಷ್ಠಾನಕ್ಕೆ ತಂದಿದ್ದೇನೆ. ಇವತ್ತು ಯಾರ ಮೇಲೆ ತೆರಿಗೆ ವಿಧಿಸಲಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಈಗ 7,85,000 ಕೋಟಿ, 7,95,000 ಕೋಟಿ. ಈ ಸರ್ಕಾರ 2 ವರ್ಷ ಮುಂದುವರೆದರೆ 10 ಲಕ್ಷ ಕೋಟಿಗೆ ಸಾಲದ ಹೊರೆಯನ್ನು ನಿಮ್ಮ ತಲೆಗೆ ಕಟ್ತಾರೆ. ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, 5 ಗ್ಯಾರಂಟಿಯ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ, ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನು ಹೇಳ್ತಾರೆ. ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂಥವ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ತಾರೆ. ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ, ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ. ಏನಾದರೂ ಮಾಡಿ ನಮ್ಮ ಜೀವನಕ್ಕೆ ಏನಾದರೂ ದಾರಿ ಮಾಡಿ ಅಂತೇಳಿ ನಿಮ್ಮ 2,000 ರೂಪಾಯಿನಿಂದ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದ್ದೀರಿ. ನನ್ನ ಮನೆ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವ್ರನ್ನ ಒಬ್ಬನ ಪ್ರತಿನಿತ್ಯ ನಿಲ್ಲಿಸಿ ನನ್ನ ಮನೆಗೆ ಬರ್ತಕ್ಕಂಥ ಬಡ ತಾಯಂದಿರ ಮಕ್ಕಳ ಪರಿಸ್ಥಿತಿಗಳನ್ನು ಏನು ನೋಡ್ತೇನೆ. ಇವತ್ತು ಆ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇವತ್ತು ಶಾಲೆಗೆ ಕಳಿಸ್ತಕ್ಕಂಥದ್ದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಮನೆಯಲ್ಲಿ ಇವತ್ತು 2 ಹೊತ್ತಿನ ಊಟಕ್ಕೆ ದುಡ್ಡಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು, ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ನಾಗರಿಕರು ಹೇಳ್ತಾ ಇದ್ರು, ಒಂದು ಕಡೆ ಪ್ರತಿ ವರ್ಷ 1.5 ಲಕ್ಷ ನಾವು ಕಟ್ಟಬೇಕು, ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದು. ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಸರ್ಕಾರದ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ಎಲ್ಲರೂ
ಆ ತಂದೆ ತಾಯಂದಿರು ಸಹ ನನ್ನ ಮಕ್ಕಳು ಏನಾದರೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದುಕಲಿ ಅಂತೇಳಿ ಸಾಲ ಸೋಲ ಮಾಡಿ ಇವತ್ತು ಆ ಒಂದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಆದರೆ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿಗಳು, ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂಥ ಕಷ್ಟವನ್ನು ಎದುರಿಸ್ತಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ. ಇವತ್ತು ಈ ರಾಜ್ಯ ಏನು ಸಂಪತ್ತು ಭರಿತವಾದಂಥ ರಾಜ್ಯ, ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ. ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂಥ ನಿಮ್ಮ ತೆರಿಗೆ ಹಣ, ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರಲಿಲ್ಲ ನಾನು. ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಯುವಕರಿದ್ದಾರೆ, ಅವರು 3 ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು. ಆದರೆ ಇವತ್ತು ಈ ಪಕ್ಷವನ್ನು ಕಟ್ಟಿ ನಾಡಿನ ಜನತೆಯ ಬದುಕನ್ನು ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾದಳವೇ ಇವತ್ತು ಈ ನಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 10-15 ವರ್ಷದಲ್ಲಿ ಆಡಳಿತವನ್ನು ಈ ರಾಜ್ಯದ ಏನು ಕಂಡಿದ್ದೀರಿ, ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ, ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನು LOCಯನ್ನು ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದರೂ ನನ್ನ ಮುಂದೆ ಬಂದು ಹೇಳ್ಬೋದು. 40% ಕಮಿಷನ್ ಅಂತ BJP ಮೇಲೆ ಹೇಳ್ತಾರೆ. ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ BJP ಸರ್ಕಾರವೇ ಪರವಾಗಿರಲಿಲ್ಲ ಅಂತ. ಇವತ್ತು ಯಾವಂತ ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ. ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ, ಕಳೆದ 3-4 ವರ್ಷದಿಂದ 20 ಕೋಟಿ, 25 ಕೋಟಿ, 15 ಕೋಟಿ ಕೆಲಸ ಮಾಡಿದೆ. ನಿಮ್ಮ ಕೆಲಸ ಮಾಡಿರ್ತಕ್ಕಂಥದ್ದೇನಿದೆ, ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಚಿನ್ನವನ್ನು ತೆಗೆದುಕೊಂಡು ಬ್ಯಾಂಕಲ್ಲಿ ಇಟ್ಟು ಬದುಕ್ತಾ ಇದ್ದೀವಿ ಗುತ್ತಿಗೆದಾರರು. ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ. ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದರೂ ಪ್ರತಿ ತಿಂಗಳು ಕೊನೆಯ ದಿನ 30-31ನೇ ತಾರೀಕು ಗುತ್ತಿಗೆದಾರರಿಗೆ LOCಯನ್ನು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು, ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ. ನಾವು ಇವತ್ತು ಚರ್ಚೆಯನ್ನು ಮಾಡ್ತೀರಿ. ಇವತ್ತು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ನಾನಿದ್ದಂಥ ಅವಧಿಯಲ್ಲಿ 20 ತಿಂಗಳು BJP ಜೊತೆ, 14 ತಿಂಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರ್ಬೋದು, ಯಾರಿಗಾದರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನು ಹೇರಿರ್ತಕ್ಕಂಥ ಒಂದು ಪ್ರಕರಣವನ್ನು ಯಾರಾದರೂ ತಂದರೆ ಇವತ್ತು ನಾನು ನೀವು ಕೊಡ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ತಯಾರಾಗಿದ್ದೇನೆ. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಮೂರು ಪಕ್ಷವನ್ನು ಒಂದೇ ತಕ್ಕಡೆಯಲ್ಲಿ ತೂಗಬೇಡಿ. ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಕಂಡಿದ್ದರೆ ಅದು ಜನತಾದಳದ ನಮ್ಮ ಪಕ್ಷದ ಕಾರ್ಯಕ್ರಮಗಳು. ನಾನು 2006-2007 ಕೇವಲ 20 ತಿಂಗಳು ಅಧಿಕಾರವನ್ನು ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಈ ಬೆಂಗಳೂರು ನಗರದ ನಾಗರಿಕರು, ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮೀಣ ಪ್ರದೇಶ ಇರಲಿ, ನಮ್ಮ ನಗರ ಪ್ರದೇಶ ಇರಲಿ, ಯಾವ ಕೆಲಸ ಮಾಡಿದ್ದೇವೆ ನಾವು. ಒಂದು ಉದಾಹರಣೆ ಕೊಡ್ತೇನೆ. SM ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳೆಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು, ಪುಟ್ಟನಹಳ್ಳಿ ಭಾಗದಲ್ಲಿ ಇಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು 3 ಅಡಿ 4 ಅಡಿ ನೀರು ನಿಲ್ಲೋದು JP ನಗರ ಡಾಲರ್ಸ್ ಕಾಲೋನಿ. JP ನಗರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ 3 ಅಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ. ಇದು ನಾನು ಇದ್ದಂಥ 20 ತಿಂಗಳ ಆಡಳಿತ ಮಾಡಿದೆ. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಸಾಲ ಮಾಡಬೇಕಾಗಿಲ್ಲ. ಯಾವ ಸಿದ್ದರಾಮಯ್ಯನವರು
16 ಬಜೆಟನ್ನು ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆ ಬಜೆಟನ್ನು ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ. ಆ ಬಜೆಟ್ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ, ಇನ್ನೂ ಸಹ ಅದೆಂಥದ್ದು ಮದ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ. ಇವತ್ತು ಇಂಥ ಆಡಳಿತ ಏನಿದೆ, ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ, ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಅದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕ್ಕಂಡದಿನ ಪ್ರತಿಭಟನೆ ಅಂತ ಏನೋ ಹೊರಟಿದ್ದಾರೆ ಅಂತೇಳಿ. ಕಾರಣ ನಾನೇನು ಕಳೆದ ವಾರ ಹೇಳಿದ್ದೇನೆ, ನನ್ನ ಹತ್ರ ಇರ್ತಕ್ಕಂಥ ಟನ್ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ. ಇವತ್ತು ನಾನು ಸುಮ್ಮನೆ ಹೇಳಿಲ್ಲ. ಆದರೆ ಕಳೆದ 2009ರಿಂದ ನಾನೇನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊರಟೆ, ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ. ನನ್ನ ಧ್ವನಿಯನ್ನು ಬಂದ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನು ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಾನು ದಾರಿ ತಪ್ಪಿಸಿಲ್ಲ. ನಾನು ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಅವರಿಗೆ ನೇರವಾಗಿ ಬಿಟ್ಟುಬಿಟ್ಟಿದ್ದೇನೆ. 13-14 ವರ್ಷದಿಂದ ಏನು ಅನುಭವಿಸ್ತಾ ಇದ್ದೇನೆ. ಯಾವ ಒಂದು BJPಯ ಸರ್ಕಾರ ಆಡಳಿತಕ್ಕೆ ಬಂತು 2009, ಒಂದು ಮಾತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಕ್ಕಂಥದ್ದು, ಬೆಂಗಳೂರು ನಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇನು JNNM ಸ್ಕೀಮ್ನಲ್ಲಿ 25,000 ಕೋಟಿ ರೂಪಾಯಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡಲಿಕ್ಕೆ ಅವತ್ತೇನು ಅವಕಾಶ ಬಂತು. ನಾನು ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿ ಆ ಒಂದು JNNM ಸ್ಕೀಮನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮವನ್ನು ಕೊಟ್ಟೆ. ಬೆಂಗಳೂರು ನಗರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ ಹೊರವಲಯಗಳು ನಗರಸಭೆಯ ವ್ಯಾಪ್ತಿಯಲ್ಲಿತ್ತು ಆ ನಗರಸಭೆಗಳನ್ನು ಬೆಂಗಳೂರು ನಗರಕ್ಕೆ ಎಲ್ಲವನ್ನ ಜೊತೆ ಮಾಡಿ 110 ಹಳ್ಳಿಗಳಿಗೆ ಅವತ್ತು ಸಹ ಇವತ್ತೇನು ನೀರನ್ನು ಕೊಟ್ಟಿದ್ದೇವೆ ಅಂತಾರೆ. ಆ 110 ಹಳ್ಳಿಗಳನ್ನು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅದೆಲ್ಲವನ್ನು ಸೇರ್ಪಡೆ ಮಾಡಿದ್ರಿಂದ 25,000 ಕೋಟಿ ಹಣವನ್ನು ಇಲ್ಲಿ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ ಅಧಿಕಾರ ನಂದು ಹೋಯಿತು. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ 25,000 ಕೋಟಿ ಹಣ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಯಾವ್ಯಾವ ರೀತಿಯಲ್ಲಿ ಈ ನಗರದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಎಷ್ಟು ಹಣ ಅಲ್ಲಿಂದಲೇ ಪೋಲಾಗಿದೆ, ದುರ್ಬಳಕೆ ಆಗಿದೆ, ಇದೆಲ್ಲವನ್ನು ನಾನು ಇವತ್ತು ಚರ್ಚೆ ಮಾಡೋದಿಲ್ಲ. ಇವತ್ತು ಆ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಯಾವ ಕೊಡುಗೆ ಕೊಟ್ಟಿದ್ದೇವೆ ಅಂದರೆ, ಇವತ್ತು ಬೆಂಗಳೂರು ನಗರದ ಹೊರವಲಯ ಏನಾದರೂ ಡಾಂಬರೀಕರಣ ಕಂಡಿದ್ದರೆ, ಅಲ್ಪ ಸ್ವಲ್ಪ ನೀರನ್ನು ಇವತ್ತು ಪಡಿತಾ ಇದ್ದರೆ ಕುಮಾರಸ್ವಾಮಿ ಕೊಟ್ಟಂಥ ತೀರ್ಮಾನ ಅದು ಅನ್ನೋದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಂಗಳೂರು ನಗರದ 198 ವಾರ್ಡ್ಗಳಿಗೆ ನನ್ನ ಕಾರ್ಯಕರ್ತರುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿ ನಾನು ಬರಲಿಕ್ಕೆ ತಯಾರಾಗಿದ್ದೇನೆ. ಬೆಂಗಳೂರು ನಗರದ ನಾಗರಿಕರಿಗೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ನನ್ನ ಮಿತ್ರ ಪಕ್ಷ BJPಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಜನತಾದಳ ಇದ್ದಂಥ ಮೈತ್ರಿಯ ಸರ್ಕಾರಗಳಲ್ಲಿ ನಾವೇನು ಕೊಟ್ಟಿದ್ದೇವೆ, ಮುಂದೆ ನಮ್ಮ ಕಾರ್ಯಕ್ರಮ ಈ ನಗರ ಇವತ್ತು ಯಾವ ಮಟ್ಟದಲ್ಲಿ ಅಧೋಗತಿಗೆ ಇಳಿದೋಗಿದೆ. ಒಂದು ಕಾಲದಲ್ಲಿ ಯಾವೊಂದು ಗಾರ್ಡನ್ ಸಿಟಿ ಅಂತಕ್ಕಂಥ ಹೆಸರಿತ್ತು, ಯಾವ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಗರವನ್ನು ಅಧೋಗತಿಗೆ ಇಳಿಸಿದ್ದಾರೆ. ಇದನ್ನು ಸರಿಪಡಿಸಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನು ಇವತ್ತು ನಾಡಿನ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಬೇಕು. ಆ ವಿಷಯಗಳನ್ನು ಬೆಂಗಳೂರು ನಗರದ ನಾಗರಿಕ ವಿಷಯವನ್ನು ತಲುಪಿಸಲಿಕ್ಕೆ ನನ್ನ ತಾಯಂದರು, ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ, ಒಂದು ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. 198 ವಾರ್ಡ್ಗಳಿಗೂ ಒಂದು ಜನಾಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ, ಇದೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸಿದ್ಧರಾಗಿ, ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇನಿದೆ, ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನು ಏನು ಹಾಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ
ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ. ಕೇವಲ ಅಧಿಕಾರ ಹಿಡಿಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ. ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ, ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ. ಇವತ್ತು ಇದೆಲ್ಲದಕ್ಕೂ ಪರಿಹಾರ ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಅತ್ಯಂತ ಕಡಿಮೆಯ ಅವಧಿಯ ಮುಖ್ಯಮಂತ್ರಿ ನಾನು ತೆಗೆದುಕೊಂಡಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ಹಲವಾರು ರೀತಿ ದುರ್ಬಳಕೆನೂ ಮಾಡ್ಕೊಂಡಿದ್ದಾರೆ ಮುಂದೆ ಬಂದಂಥ ಸರ್ಕಾರಗಳು. ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವೆಲ್ಲ ಸೇರಿ ನೆರವೇರಿಸಿದ್ದೀರಿ. ಒಂದು ಮಾತನ್ನು ಹೇಳ್ತೇನೆ, ಕನ್ನಡ ನಾಡಿಗೆ ಜನತಾದಳವೇ ಈ ಒಂದು ಅಭಿವೃದ್ಧಿಗೆ ಮತ್ತು ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯ. ಇವತ್ತು ಪ್ರಾದೇಶಿಕ ಪಕ್ಷದ ಒಂದು ಕನ್ನಡ ನಾಡಿಗೆ ಬೇಕಾಗಿರ್ತಕ್ಕಂಥದ್ದು. ನಾನು ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂತಿದ್ದಾಗ ಒಬ್ಬ ತಮಿಳುನಾಡಿನ ಸದಸ್ಯ ಹೇಳ್ತಾನೆ, ಲೋಕಸಭಾ ಸದಸ್ಯ, ನಾವು ಬೆಗ್ಗರ್ಸ್ ಅಲ್ಲ ಅಂತ, ನಮ್ಮನ್ನು ಬೆಗ್ಗರ್ಸ್ ಮಾಡಿಟ್ಟಿದ್ದಾರೆ. ಹಲವಾರು ವಿಷಯಗಳನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ 1 ವರ್ಷದ ಅನುಭವ ಅಲ್ಲೂ ಪಡೆದಿದ್ದೇನೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲೂ ಸಹ ಯಾವ ರೀತಿ ಆಡಳಿತ ಕಂಡಿದ್ದೇನೆ. ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎದೆಗುಂದಬೇಡಿ. ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಈ ನಾಡಿನ ಜನತೆ ಆಶೀರ್ವಾದ ಮಾಡ್ತಾರೆ, ನನಗೆ ನಂಬಿಕೆ ಇದೆ. ಇವತ್ತು ಏನು ನಡೀತಾ ಇದೆ ಈ ರಾಜ್ಯದಲ್ಲಿ, ಅಕ್ರಮಗಳು, ಭ್ರಷ್ಟಾಚಾರ, ಜನತೆಯ ರಕ್ತ ಹಿಂಡ್ತಾ ಇದ್ದಾರೆ. ಮಾತಾಡಲಿಕ್ಕೆ ಹಲವಾರು ವಿಷಯಗಳಿದೆ. ದಾಖಲಾತಿಗಳನ್ನು ಇಟ್ಕೊಂಡು ನಾನು ಏನು ಹೋರಾಟ ಮಾಡಿದ್ರು, ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂದರೆ ಸ್ವತಂತ್ರವಾದ ಸರ್ಕಾರ, 5 ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ಟರೆ ಈ ನಾಡಿನ ಜನತೆಯಲ್ಲಿ ಹೇಳ್ತೇನೆ, ದುಡ್ಡಿಗೆ ಎಲ್ಲೂ ಹೋಗಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳೇನಿದ್ದಾವೆ ಅದನ್ನು ಇವತ್ತು ಸರಿಯಾಗಿ ಸರ್ಕಾರ ಇವತ್ತು ವಸೂಲಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲೂ ಹೋಗಿ ಭಿಕ್ಷೆ ಬಿಡಬೇಕಾಗಿಲ್ಲ. ನಮ್ಮ ನಾಡಿನಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲೇ ಇವತ್ತು ಸರ್ಕಾರಕ್ಕೆ ಖಜಾನೆ ತುಂಬಿಸ್ತಕ್ಕಂಥ ಅವಕಾಶಗಳಿವೆ. ಇದನ್ನು ಇವತ್ತು ಜನತೆಯ ಮುಂದೆ ತೆಗೆದುಕೊಂಡು ಹೋಗೋಣ. ಇಲ್ಲಿ ಸಿಂಧೂರು ನಮ್ಮ ನಾಡಗೌಡರು ಕೂತಿದ್ದಾರೆ, ರಾತ್ರಿ ಟಿ ವಿನಲ್ಲಿ ನೋಡ್ತಾ ಇದ್ದೆ. ಹಾಲಿಕಲ್ ಮಳೆಯಿಂದ ಭತ್ತ ಬೆಳೆದಿರ್ತಕ್ಕಂಥ ರೈತರು ಸಂಪೂರ್ಣ ನಾಶ ಆಗಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಅಕಾಲಿಕ ಮಳೆಯಿಂದ ರೈತರೇನು ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಈ ಸರ್ಕಾರ ಏನು ಕೊಟ್ಟರು ರೈತರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರನ್ನು. ಸಿದ್ದರಾಮಯ್ಯನವರು ಹೇಳ್ತಾರೆ, ಮೊನ್ನೆ ಯಾರೋ ರಾಮಮೂರ್ತಿಗೌಡ ಅಂತ ಹೇಳಿ 8 ಗಣಿ ಗುತ್ತಿಗೆ ಕೊಟ್ಟಂಥ ವಿಷಯದಲ್ಲಿ ಗವರ್ನರ್ ಅವರನ್ನು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾನೆ ಅಂತ ಹೇಳಿ ಇವತ್ತೇನು ಪತ್ರಿಕೆಯಲ್ಲಿ ಓದಿದ್ದೇನೆ, ಅದರ ಹಿಸ್ಟ್ರಿ ಗೊತ್ತಿದೆ ನನಗೂ. ಈಗ ಹೇಳ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆ 8 ಗುತ್ತಿಗೆಯನ್ನು ಏನು ಕೊಟ್ಟಿದ್ದೇವೆ ಅದೆಲ್ಲವನ್ನು ಆಮೇಲೆ ಸರಿಪಡಿಸಿದ್ದೇವೆ, 1 ಇಂಚು ಐರನ್ ಓರನ್ನು ಎತ್ತಿಲ್ಲ ಅಂತ ಹೇಳ್ತಾರೆ. 1 ಇಂಚು ಐರನ್ ಓರನ್ನು ಎತ್ತಿಲ್ಲ, ಏನೂ ತಪ್ಪು ಮಾಡಿಲ್ಲ, ಹಲವಾರು ರೀತಿಯ ನನ್ನ ಹೆಸರನ್ನು ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಸಿದ್ದರಾಮಯ್ಯನವರೇ, ನನ್ನ ಮೇಲೆ ಪಾಪ ನಿಮ್ಮ ಅಧಿಕಾರಿ ಕಳಿಸಿ ಗವರ್ನರ್ ಹತ್ರ, ಯಾವುದೋ 2006ನೇ ಇಸ್ವಿದು 2012ರಲ್ಲಿ BJP ಸ್ನೇಹಿತರೆ ಹಾಕಿರ್ತಕ್ಕಂಥ ಕೇಸದು. 12 ವರ್ಷದಿಂದ ಆ ಕೇಸನ್ನು ನಿಮ್ಮ SIT ಇಲ್ಲಿಯವರೆಗೆ ಇವತ್ತು ಯಾತಕ್ಕೆ ಸತ್ಯವನ್ನು ಹೇಳ್ತಾ ಇಲ್ಲ. ಆ ಕೇಸ್ನಲ್ಲಿ BJP ಸರ್ಕಾರದಲ್ಲೇ ಹಾಕಿದ ಕೇಸು, ಅದು ನೀವು ಮುಂದುವರಿಸ್ಕೊಂಡ್ರಿ. ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಅನುಷ್ಠಾನಕ್ಕೆ ಬಂದಿಲ್ಲ. 1 ಇಂಚಲ್ಲ, 1 ಇಡೀ ಮಣ್ಣನ್ನು ಎತ್ತಿಲ್ಲ. ಯಾತಕ್ಕೆ ಇನ್ನೂ ಅದು ಹಿಡ್ಕೊಂಡು ಕೂತಿದ್ದೀರಿ? ಈಗ ಹೇಳ್ತೀರಲ್ಲ, ನನ್ನ ಕಾಲದ್ದು ಆ 8 ಗುಣಿಕತ್ತಿಗೆ ಕೊಟ್ಟಿರ್ತಕ್ಕಂಥದ್ದು 1 ಇಂಚ್ ಎತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸಮಜಾಯಿಸಿ ನನ್ನ ಮೇಲೆ 12 ವರ್ಷದಿಂದ ಇಟ್ಟಿದ್ದೀರಲ್ಲ, ನನ್ನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ. ಅದರಲ್ಲೇನಿದೆಯಪ್ಪ ಹೇಳಪ್ಪ ಜನಗಳ ಮುಂದೆ. ನಿಮ್ಮದು ಇನ್ನೂ ಬೇಕಾದಷ್ಟು ಬಿಡ್ಬೋದು, ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ರಕ್ಷಣೆಯನ್ನು ಪಡಿತಾ ಇದ್ದೀರಿ. 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಾನೇನಾದರೂ ಅಕ್ರಮ ಮಾಡಿದರೆ 5 ನಿಮಿಷದಲ್ಲಿ ನಾನು ಮಾಡ್ಕೊಳಕ್ಕಾಗ್ತಿರ್ಲಿಲ್ವ, ಸರಿ ಮಾಡೋಕ್ಕಾಗ್ತಿರ್ಲಿಲ್ವ? ಕಾನೂನಿದೆ, ನ್ಯಾಯಾಲಯ ಇದೆ, ಏನಿದೆ ತೀರ್ಮಾನ ಮಾಡಲಿ ಅಂತ ಬಿಟ್ಟಿದ್ದೇನೆ. ಇದು ನಾನು ನಡ್ಕೊಂಡಂಥ ರೀತಿ.
ಅಧಿಕಾರಿಗಳನ್ನು ಯಾರನ್ನೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತು ಜನತಾ ಒಂದು ನಮ್ಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮುಖಾಂತರ ನಾಡಿನ ಜನತೆಯ ಜೊತೆ ಯಾವ ರೀತಿ ಇದ್ದೆ. ಇವತ್ತು ನಮ್ಮ ಜನತಾ ದರ್ಶನ ಬೆಳಗ್ಗೆ 9 ಗಂಟೆ ಪ್ರಾರಂಭ ಮಾಡಿದ್ರೆ 12 ಗಂಟೆ ರಾತ್ರಿವರೆಗೆ ನಾನು ಮಾಡಿದಂಥ ಕಾರ್ಯಕ್ರಮಗಳ ಮುಖಾಂತರ ಬಡವರನ್ನ ಹತ್ತಿರಕ್ಕೆ ನಾನು ಏನು ಭೇಟಿ ಕೊಟ್ಟು ಆ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನನ್ನ ಜೀವನದಲ್ಲಿ ಹಲವಾರು ರೀತಿಯ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಇವತ್ತು ಜನತೆಗೆ ಇವತ್ತು ಹಳ್ಳಿ ಮೇಲೆ ಹೋಗಬೇಕು. ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಕ್ಕಂಥದ್ದು, ವಯಸ್ಸಿದೆ, ನಿಮ್ಮ ವಯಸ್ಸು ಇವತ್ತು ಈ ಪಕ್ಷವನ್ನು ಕಟ್ಟಲಿಕ್ಕೆ ಇನ್ನು ಜೀವನದಲ್ಲಿ ದಿನಕ್ಕೆ 20 ಗಂಟೆ ವೈಯಕ್ತಿಕವಾದಂಥ ನಿಮ್ಮ ಕಾರ್ಯಕ್ರಮಗಳನ್ನು ನಿಲ್ಲಿಸಿ. ಯಾಕೆಂದರೆ ಪ್ರಾರಂಭ ಮಾಡಿದ್ದೀರಿ ಕಾರ್ಯಕರ್ತರ ಜೊತೆ, ನಮ್ಮ ನಾಯಕರ ಜೊತೆ ಸೇರಿ ಇವತ್ತೇ ನಿಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀರಿ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಸ್ಲೋಗನ್ ಏನಿದೆ ಭಾಳ ಒಳ್ಳೆಯ ಸ್ಲೋಗನ್. ಬಹುಶಃ ಇವತ್ತು ನಾಡಿನ 6.5 ಕೋಟಿ ಜನತೆಯ ಹೃದಯದಲ್ಲಿ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಇವತ್ತೀಗಾಗಲೇ ಹಚ್ಚೊತ್ತಿದೆ. ಚುನಾವಣೆಗಳನ್ನು ಕಾಯ್ತಾ ಇದ್ದಾರೆ ಅಷ್ಟೇ ನಾಡಿನ ಜನತೆ ಈ ಸರ್ಕಾರವನ್ನು ಕಿತ್ತೋಗಲಿಕ್ಕೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಅಸಹ್ಯ. ನಾನು 20 ತಿಂಗಳು ಆಡಳಿತ ನಡೆಸಿದ್ದೇನೆ. ಈ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಒಂದೊಂದು ವಿಷಯವೂ ಗೊತ್ತು. ಇವತ್ತೊಂದು ಅಧಿಕಾರಿ ಪೋಸ್ಟಿಂಗಿಗೆ ಯಾವ ರೀತಿ ಹಣವನ್ನು ಇವತ್ತು ವಸೂಲಿ ಮಾಡ್ತೀರಿ ನಾವು ಹೇಳೋದಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಇವತ್ತು ನಿಮ್ಮ ಯಾರು ನಮ್ಮ ರಾಯರೆಡ್ಡಿ ನಮ್ಮ ಹಳೆ ಸ್ನೇಹಿತರು ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವ್ರ ಬಾಯಲ್ಲೇ ಏನು ಬಂತು, ನಮ್ಮ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿ. ಈ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಬಂತಕ್ಕಂಥದ್ದು ನೀವೇನು ಹೇಳ್ತಾ ಇದ್ದೀರಿ. ಇದಕ್ಕೆ ಮೂಲ ಪುರುಷರು ಯಾರು? ಇದಕ್ಕೆ ಮೂಲ ಪುರುಷರು ನಿಮ್ಮ ಮುಖ್ಯಮಂತ್ರಿಗಳು. ಪ್ರತಿಯೊಂದು ಇಲಾಖೆ ಏನೇನು ನಡೀತಾ ಇದೆ, ಯಾವ್ಯಾವ ರೀತಿಯಲ್ಲಿ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ, ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಅದರಿಂದ ಇವತ್ತು ನನ್ನ ಕಾರ್ಯಕರ್ತರಿಗೆ ನಮ್ಮ ಪಕ್ಷದಲ್ಲಿ ನಾಡಿನ ಜನತೆಗೆ ಒಂದು ಮಾತು ಹೇಳ್ತೇನೆ. ನಾನು 20 ತಿಂಗಳು ಮುಖ್ಯಮಂತ್ರಿ ಇದ್ದಾಗ, 14 ತಿಂಗಳು ಮುಖ್ಯಮಂತ್ರಿಗಳಿದ್ದಾಗ ನನ್ನ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದಲ್ಲಿ ಹಲವಾರು ರೀತಿಯ ಅಕ್ರಮಗಳಿಗೆ ನೀವು ಭಾಗಿಯಾಗಿ ಅಂತೇಳಿ ಯಾರೂ ಸಹ ನನ್ನ ಮುಂದೆ ಬಂದು ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು, ನನಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತೇಳಿ ನನ್ನ ಕಾರ್ಯಕರ್ತರು ಇವತ್ತಿನವರೆಗೆ ನನ್ನ ಮುಂದೆ ಒತ್ತಡ ಹಾಕಿಲ್ಲ. ನಾನು ಸಹ ನನ್ನ ಕಾರ್ಯಕರ್ತರುಗಳಿಗೆ ಕಾನೂನು ಬಾರವೇ ಕೆಲಸ ಮಾಡಲಿಲ್ಲ. ಇವತ್ತು ಬೇರೆ ಪಕ್ಷಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯ ಉಳಿಬೇಕು ಅಂದರೆ ಜನತಾದಳಕ್ಕೆ ಇವತ್ತು ನೀವು ಶಕ್ತಿಯನ್ನು ತುಂಬಿದ್ರೆ ನಿಮ್ಮ ಬದುಕು ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆಯೇ ಹೊರತು ಕಾಟಾಚಾರಕ್ಕೆ ನಾವಿವತ್ತು ಯಾವೊಂದು ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆ ಕೇವಲ ಅಧಿಕಾರ ಹಿಡಿಲಿಕ್ಕೆ ಪ್ರತಿಭಟನೆ ಆಗೋದು ಬೇಡ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ನಾಯಕರುಗಳಿಗೆ. ದಯವಿಟ್ಟು ಕಷ್ಟಪಡಿ, ಜನಗಳ ಜೊತೆಯಲ್ಲಿ ಬೆರೀರಿ. ಇವತ್ತು ಇದೇ ಜನ ಯಾವ ಜನತಾದಳ ಮುಗಿದೋಯ್ತು ಅಂತ ಹೇಳ್ತಾರೆ, ಇವರೇ ನಮ್ಮ ಪಕ್ಷವನ್ನು ಮೇಲೆತ್ತಕ್ಕಂಥ ಕಾಲ ಇವತ್ತು ನಡೀತಾ ಇರ್ತಕ್ಕಂಥ ರಾಜ್ಯದ ಏನೋ ಒಂದು ಪರಸ್ಪರ ಸಂಘರ್ಷಗಳೇನಿದೆ, ನೀವು ತಿಂದಿರಿ ಅಂತೇಳಿ ನಾವಂತೂ ತಿಂದಿಲ್ಲ. ಹೌದು, ಚುನಾವಣೆ ಬಂದಾಗ ಕೈ ಒಡ್ಡಿದ್ದೇವೆ. ಹಲವಾರು ಜನ ಹಿತೈಷಿಗಳು ಚುನಾವಣೆ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಸಹಿ ಹಾಕಬೇಕಾದರೆ ಹಣ ಪಡೀತಕ್ಕಂಥ ಕೆಲಸ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಆ ಕೆಲಸ ಮಾಡಿಲ್ಲ ನಾವು ಜನತಾದಳ ಅಧಿಕಾರದಲ್ಲಿದ್ದಾಗ. ಇಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು ಈಗಿನ ಪಕ್ಷಗಳ ಏನು ನಾಯಕರುಗಳನ್ನು ಇವತ್ತು ರಕ್ಷಣೆ ಪಡ್ಕೊಂಡು ಸಿಕ್ಕದ ಕಡೆ ಬೇಲಿ ಹಾಕಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಕೊಂಡಿದ್ದಾರೆ. ಅಂಥ ಕೆಲಸ ನನ್ನ ಕಾರ್ಯಕರ್ತರು ಮಾಡಿಲ್ಲ. ಅದೇ ಇವತ್ತು ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಚುನಾವಣೆ ನಡೆಸಬೇಕಾದರೆ ಯಾವ ರೀತಿಯ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ ಇದೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆದರೆ ಹಾಗಂತ ಹೇಳಿ ರಾಜ್ಯ ಹಾಳು ಮಾಡಿ, ರಾಜ್ಯವನ್ನು ಲೂಟಿ ಮಾಡಿ ಇವತ್ತು ಹಣ ಸಂಪಾದನೆ ಮಾಡಬೇಕಾಗಿಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಏನು ಹಣ ಕೊಟ್ಟಿದ್ದಾರೆ ಅದರಲ್ಲಿ ಪಕ್ಷ ಉಳಿಸ್ಕೊಂಡ್ಬಂದಿದ್ದೇವೆ. ಅದರಿಂದ ಇವತ್ತು ನಾನು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇರ್ಬೋದು, ಆದರೆ ಈ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಸಹ ನಿಮ್ಮಗಳ ಜೊತೆಯಲ್ಲಿ ಜಿಲ್ಲೆಗಳಿಗೆ ತಾಲೂಕು ಕೇಂದ್ರಗಳಿಗೆ ಬಂದು
ಪಕ್ಷದ ಸಂಘಟನೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ರೀತಿಯ ಆಡಳಿತದಿಂದ ನಮ್ಮ ಕರ್ನಾಟಕ ರಾಜ್ಯ ಏನೋ ಒಂದು ಅಧೋಗತಿಗೆ ಇಳಿತಾ ಇದೆ. ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಜನತೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಅವರನ್ನು ಇವತ್ತೇನು ಜಾಗೃತಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಜವಾಬ್ದಾರಿ ಇದೆ. ಯಾವ ಕೆಂಪೇಗೌಡರು ಕಟ್ಟಂಥ ಬೆಂಗಳೂರು ನಗರ ಇರ್ಬೋದು, ಇವತ್ತು ಹಲವಾರು ಹಿರಿಯರ ಒಂದು ಪ್ರಾಮಾಣಿಕ ದುಡಿಮೆಯಿಂದ ಈ ರಾಜ್ಯ ಯಾವೊಂದು ಸಂಪದ್ಭರಿತವಾದಂಥ ರಾಜ್ಯವಾಗಿತ್ತು, ಇದನ್ನು ಇವತ್ತು ಕೈ ಬಿಡ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಇದನ್ನು ಹೇಳ್ಕೊಂಡು ಇಲ್ಲಿ ಲೂಟಿ ಹೊಡ್ಕೊಂಡು ಹೊರಟಿದ್ದಾರೆ. ಇದನ್ನು ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವೆಲ್ಲ ಸೇರಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಒಂದು ಯಶಸ್ಸುಗೊಳಿಸಿದ್ದೀರಿ. ಏನು ನಿಖಿಲ್ದೇನು ಅನೌನ್ಸ್ ಮಾಡಬೇಕು ಎಲ್ಲ ಇಲ್ಲ, ಆ ಕೆಲಸಕ್ಕೆಲ್ಲ ಕರೆದಿದೆ. ಇವತ್ತಿನ ಕಾರ್ಯಕ್ರಮ ಬೇರೆ. ಇವತ್ತು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಬೆಂಗಳೂರಿನ ಕಾರ್ಯಕರ್ತರು, ನಮ್ಮ ಮಹಿಳಾ ತಂಗಿಯರು ಏನಿದ್ದೀರಿ, ಇವತ್ತು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಇವುಗಳು ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಏನೊಂದು ಸಂದೇಶ ಕೊಟ್ಟಿದ್ದೀರಿ. ನಾವು ತಯಾರಾಗಿದ್ದೇವೆ, ಕರ್ನಾಟಕವನ್ನು ಉಳಿಸ್ಲಿಕ್ಕೆ ಅಂತಕ್ಕಂಥ ಸಂದೇಶ ಏನು ಕೊಟ್ಟಿದ್ದೀರಿ. ಈ ಸಂದೇಶದ ಮುಖಾಂತರ ಇವತ್ತು ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.